ಬಿಜೆಪಿ ಸೂಚನೆಯಂತೆ ಜೆಡಿಎಸ್ಗೆ ಮತ ಹಾಕಿದ ಶಾಸಕರು. ಜೆಡಿಎಸ್ಗೆ ಮತ ಹಾಕಿದ ಶಾಸಕ ದುರ್ಯೋಧನ ಐಹೊಳೆ, ಶಾಸಕ ಕೃಷ್ಣನಾಯ್ಕ್, ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ, ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಹೆಚ್ಚುವರಿ ಮತಗಳನ್ನ ಜೆಡಿಎಸ್ಗೆ ಹಾಕಿದ್ದಾರೆ. ಇದು ಬಿಜೆಪಿ ಹಾಕಿಸಿರೋದಂತೆ, ಬಿಜೆಪಿ ಸೂಚನೆಯಂತೆಯೇ ಇವರು ನಡ್ಕೊಂಡಿದ್ದಾರೆ. ಅಂದ್ರೆ ಜೆಡಿಎಸ್ಗೆ ಮತ ಹಾಕಿದ್ದಾರೆ ಶಾಸಕರು. ಜೆಡಿಎಸ್ಗೆ ಮತ ಹಾಕಿದ ಶಾಸಕ ದುರ್ಯೋಧನ ಐಹೊಳೆ, ಅದೇ ರೀತಿ ಕೃಷ್ಣನಾಯ್ಕ್, ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ, ವಿಜಯಪುರ ನಗರ ಶಾಸಕ ಉಚ್ಚಾಟಿತ ಶಾಸಕ ಇವರು ಬಸನಗೌಡ ಪಾಟೀಲ್ ಯತ್ನಾಳ್, ಇವರು ಜೆಡಿಎಸ್ಗೆ ಮತ ಹಾಕಿದ್ದಾರೆ. ತನ್ನ ಹೆಚ್ಚುವರಿ ಮತ ಏನಿತ್ತು ಅದನ್ನ ಜೆಡಿಎಸ್ಗೆ ಹಾಕಿದ್ದಾರೆ. ಇದು ಬಿಜೆಪಿಯ ಸೂಚನೆ ಮೇರೆಗೆ ಅವರು ಹಾಕಿರೋದು ಜೆಡಿಎಸ್ಗೆ. ಎಸ್ ಕಿರಣ್, ಇಲ್ಲಿ ಬಿಜೆಪಿಯ ಸೂಚನೆ ಮೇರೆಗೆನೆ 3 ಶಾಸಕರು ಮತ ಹಾಕಿದ್ದಾರೆ. ಅದರಲ್ಲೂ ಕೂಡ ಉಚ್ಚಾಟಿತ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಜೆಡಿಎಸ್ಗೆ ಮತ ಹಾಕಿದ್ದಾರೆ. ಯಾವಾಗ ಈ ಮೀಟಿಂಗ್ ನಡೆದಿರೋದು? ನಿನ್ನೆಯ ಪ್ಲಾನಾ ಅಥವಾ ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಪ್ಲಾನ ಹೇಗೆ? ಇವತ್ತು ಬೆಳಗಿನ ವೇಳೆಗೆ ಬಿಜೆಪಿ ರಾಜ್ಯ ನಾಯಕರು ತೀರ್ಮಾನವನ್ನು ಮಾಡಿರುವಂತದ್ದೇನೆಂದ್ರೆ ತಮ್ಮ ಅಭ್ಯರ್ಥಿಗಳಿಗೆ ತಲಾ 30 ಮತಗಳನ್ನು ಹಾಕಿಸಿಕೊಳ್ಳಬೇಕನ್ನುವ ತೀರ್ಮಾನವನ್ನು ಮಾಡಿ ಅಲ್ಲಿ ಉಳಿದಂತಹ ಹೆಚ್ಚುವರಿ ಮತಗಳನ್ನು 2 ಹೆಚ್ಚುವರಿ ಮತಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕನ್ನುವಂತ ತೀರ್ಮಾನವನ್ನು ಮಾಡಿದ್ರು. ಹಾಗಾಗಿ ಈಗ ಇಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳು ಬಿಜೆಪಿಯ ಕೊನೆಯ ಕ್ಷಣದ ಕಾರ್ಯತಂತ್ರದಿಂದಾಗಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ಒಂದು ವೇಳೆ 28 ಮತಗಳನ್ನು ನಿಗದಿಪಡಿಸಿಕೊಳ್ಳುವಂತಾಗಿದ್ರೆ ಬಿಜೆಪಿಯ ಮೊದಲನೇ ಅಭ್ಯರ್ಥಿಯ ಸೋಲು ಉಂಟಾಗುವಂತಹ ಎಲ್ಲ ಅಪಾಯಗಳು ಕೂಡ ಇತ್ತು. ಹೀಗಾಗಿ 30 ಅಭ್ಯರ್ಥಿಗಳ ಮತಗಳನ್ನು ಹಾಕಿಸಿಕೊಂಡಂತ ಪರಿಣಾಮವಾಗಿ ಒಂದು ಮತ ಅಸಿಂಧ ಆದರೂ ಕೂಡ ಎರಡನೇ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು, ಮೊದಲನೇ ಅಭ್ಯರ್ಥಿ ಕೂಡ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಇದರ ಜೊತೆಗೆ ಉಳಿದಂತ ಜೆಡಿಎಸ್ಗೆ ಹೆಚ್ಚುವರಿ ಮತಗಳನ್ನು ಹಾಕಿರುವಂತಹ ಸೂಚನೆ ಕೂಡ ಇವತ್ತು ಬೆಳಗಿನ ವೇಳೆಗೆ ಬಿಜೆಪಿ ನಾಯಕರು ತೆಗೆದುಕೊಂಡಂತಹ ತೀರ್ಮಾನ. 3 ಬಿಜೆಪಿ ಶಾಸಕರು ಮತ್ತು ಓರ್ವ ಉಚ್ಚಾಟಿತ ಶಾಸಕ ಸೇರಿ 4 ಮತಗಳನ್ನು ಜೆಡಿಎಸ್ಗೆ ಹೆಚ್ಚುವರಿಯಾಗಿ ಕೊಟ್ಟಿರುವಂತದ್ದು ಇದು ಮೈತ್ರಿ ಪಕ್ಷಕ್ಕೆ ಮಾಡಿರುವಂತಹ ಬಿಜೆಪಿ ಮಾಡಿರುವಂತಹ ಸಹಾಯ. ಹೀಗಾಗಿ ಬಿಜೆಪಿ ನಾಯಕರು ಇವತ್ತು ಬೆಳಗ್ಗೆ ತೆಗೆದುಕೊಂಡಂತಹ ತೀರ್ಮಾನ ಏನಿತ್ತು ಆ ತೀರ್ಮಾನದ ಪ್ರಕಾರವಾಗಿ ನಡೆದುಕೊಂಡಂತಹ ಹಿನ್ನೆಲೆಯಲ್ಲಿ 3 ಮತಗಳು ಕೈತಪ್ಪಿ ಹೋಗಿ ಒಂದು ಮತ ಅಸಿಂಧವಾದರೂ ಕೂಡ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸೋದಕ್ಕೆ ಕಾರಣವಾಯಿತು. ಚಿತ್ರ. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.